ಸೊ ಇವತ್ತು ತರಕಾರಿ ಬಾತ್ ಮತ್ತು ಮೊಸರು ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸಿಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಕೊತ್ತಂಬರಿ, ಪುದೀನ ಇದೆಷ್ಟನ್ನು ಹಾಕ್ಕೊಂಡು ರುಬ್ಬಿ ಎತ್ತಿಡೋಣ. ಅದಾದಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಅದೆಲ್ಲ ಆದಮೇಲೆ ಪಲಾವ್ಗೆ ಬೇಕಾಗಿರೋ ಸಾಮಾನು ಎಲ್ಲನೂ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಹಚ್ಚಿಟ್ಟಿರೋ ಈರುಳ್ಳಿ ಅದನ್ನು ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಅದಾದಮೇಲೆ ಸ್ವಲ್ಪ ಒಗ್ಗರಣೆಗೆ ಪುದೀನ ಸೊಪ್ಪು ಹಾಕಬೇಕು, ಬಿಕಾಸ್ ಅದು ಸ್ಮೆಲ್ ಜಾಸ್ತಿ ಚೆಂದ ಕೊಡುತ್ತೆ ಅಂಥೇಳಿ. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಬೇಕು. ಅದಾದಮೇಲೆ ಸ್ವಲ್ಪ ಹಸಿ ಬಟಾಣಿ ಮತ್ತು ಸ್ವಲ್ಪ ಕ್ಯಾರೆಟು, ಅದಾದಮೇಲೆ ಬೀನ್ಸ್ನೂ ಕೂಡ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಎಲ್ಲದಕ್ಕೂ ಮಸಾಲೆ ಹಿಡಿಯೋ ಥರ ನೀಟಾಗಿ ತಿರುವ್ಕೊಬೇಕು. ನಾವಿಲ್ಲಿ ಯಾವುದಕ್ಕೂ ಗರಂ ಮಸಾಲ, ಧನಿಯಾ ಪುಡಿ ಯಾವುದೇ ರೀತಿ ಸ್ಪೈಸಸ್ ಹಾಕಿಲ್ಲ. ಸ್ವಲ್ಪ ಬಿರಿಯಾನಿ ಮಸಾಲ ಮಾತ್ರ ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ನಾನು 1 ಬಟ್ಲು ಅಕ್ಕಿ ಹಾಕೋದ್ರಿಂದ 2 ಬಟ್ಲು ನೀರು ಹಾಕ್ತೀವಲ್ಲ, ಅದೇ ರೀತಿ 1 ಬಟ್ಲು ನೀರು ಹಾಕಿ ಮತ್ತು ಅರ್ಧ ಬಟ್ಲು ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂಥೇಳಿ. ನೀರನ್ನ ಕುದಿಯೋಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಾಕ್ಕೊಬೇಕು. ಅದಕ್ಕೆ ನೀಟಾಗಿ ನೀರನ್ನ ಕುದಿಯೋಕ್ಕೆ ಬಿಡೋಣ ಫಸ್ಟು. ಅದಾದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ನಾನು 1 ಬಟ್ಲು ಅಕ್ಕಿ ಹಾಕ್ಕೊಂಡು ನೀಟಾಗಿ ನೀರಲ್ಲಿ ಒಂದು 3 ಸತಿ ತೊಳ್ಕೊಳ್ಳೋಣ. ಅದಾದಮೇಲೆ ನೀರು ಕುದೀತಾ ಇರುತ್ತಲ್ಲ, ಅದಕ್ಕೆ ತೊಳೆದಿರೋ ಅಕ್ಕಿನ ಅದಕ್ಕೆ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಂಡ್ಮೇಲೆ ವಿಶಿಲ್ ಕೂಗಬೇಕು. ಒಂದು 2 ರಿಂದ 3 ವಿಶಿಲ್ ಕೂಗಿದ್ರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ಅದಾದಮೇಲೆ ಈಗ ಮೊಸರು ಬಜ್ಜಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು ಈರುಳ್ಳಿ, ಸ್ವಲ್ಪ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ 1 ಬಟ್ಲಿಗೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಅದಕ್ಕೆ ಎಷ್ಟು ಉಪ್ಪು ಬೇಕಂದವ್ರು ಉಪ್ಪು ಹಾಕ್ಕೊತಾರೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ತಿರುವ್ಕೊಂಡು ಇಟ್ಕೊಂಡ್ರೆ ಮೊಸರು ಬಜ್ಜಿ ಕೂಡ ರೆಡಿ ಆಗುತ್ತೆ.